ದೇವರಿಗೆ ಸ್ತೋತ್ರವಾಗಲಿ. ರೋಮ 8:18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸುತ್ತೇನೆ. ಅಂದ್ರೆ ಪೌಲ್ ಹೇಳ್ತಾ ಇದ್ದಾರೆ, ಫ್ಯೂಚರ್ ಅಲ್ಲಿ ನನಗೆ ಯುಗ ಕಾಲ ಅಳಿದೇ ಇರುವ ಒಂದು ಸಂತೋಷ, ನಿತ್ಯ ಕಾಲವಾಗಿ ಆತ್ಮ ಜೀವಿಸುವಂತ ಒಂದು ಲೋಕ ಸಿಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಒಂದು 50 ವರ್ಷ 70 ವರ್ಷ ಕಷ್ಟಗಳು ಬರ್ತವೆ ನನಗೆ ಈ ಲೋಕದಲ್ಲಿ ಜೀವಿಸುವವರೆಗೂ. ಈ ಕಷ್ಟಗಳೆಲ್ಲ ಅಲ್ಪವೇ ಎಂದು ಆ ಪರಲೋಕದಲ್ಲಿ ಸಿಗುವಂತ ಮಹಿಮೆಯ ಮುಂದೆ ಇದೆಲ್ಲ ಏನು ಇಲ್ಲ ಅಂತೇಳಿ ನನ್ನ ಸಂತೋಷದಿಂದ ನನ್ನ ಓಟವನ್ನು ಓಡ್ತಾ ಇದ್ದೀನಿ ಅಂತ. ಇವಾಗ ಯಾರನ್ನು ಕೇಳಿದ್ರು ಶಾರೀರಿಕದಲ್ಲಿ ಪ್ರಾಬ್ಲಮ್, ಕುಟುಂಬದಲ್ಲಿ ಸಮಸ್ಯೆ, ವ್ಯಾಧಿಗಳು, ಸಾಲ ಸಮಸ್ಯೆಗಳು, ಈ ರಕರಕವಾದ ನೆಂಟರುಗಳಿಂದ, ರಕರಕವಾದ ಅನ್ಯ ಜನಗಳಿಂದ ಎಲ್ಲ ಬಾಧಿಸಲ್ಪಟ್ಟು ಎಲ್ಲ BP, ಶುಗರು, ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ಗಳು, ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ನೆಮ್ಮದಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಶಾರೀರಿಕವಾಗಿ, ಆತ್ಮಿಕವಾಗಿ ಈ ಲೋಕದಲ್ಲಿ ಮಾನಸಿಕವಾಗಿ ಬಹಳವಾಗಿ ಆಳವಾಗಿ ಮುಳುಗೋಗಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅದರ ಆಸೆ ಪಾಸಗಳಿಗೆ ಮುಳುಗೋಗಿ ಈ ವೇದನೆ ದುಃಖದಿಂದ ಜೀವಿಸ್ತಾ ಇದ್ದೀವಿ. ಆದರೆ ನಮಗೆ ಒಂದು ಯೋಚನೆ ಬರಬೇಕು, ನಮ್ಮ ಹೃದಯ ಅಂತರಾಳದಲ್ಲಿ ಇರುವಂತಹ ಈ ಆತ್ಮ, ಆದಿಕಾಂಡ 2:7 ಮಣ್ಣಿನಿಂದ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿದಾಗ ನಾವು ಜೀವ ಆತ್ಮವಾದವು. ಈ ಜೀವ ಆತ್ಮ ಸ್ವಲ್ಪ ದಿನ ಇಟ್ಟಿದ್ದಾರೆ. ಒಂದು ಬಾಡಿಗೆ ಮನೆಯಲ್ಲಿ ನಾವಿದ್ದಾಗ ಅದು ಪರ್ಮನೆಂಟ್ ಅಲ್ಲ, ಯಾವಾಗ ಓನರ್ ಖಾಲಿ ಮಾಡ್ತಾರೆ ಇಲ್ಲ ನಾವು ಬೇರೆ ಮನೆ ನೋಡ್ಕೊಂಡು ಹೋಗ್ಬೇಕು. ಆ ರೀತಿಯಾಗಿ ನಿರಂತರವಾಗಿ ಆತ್ಮ ನಿವಾಸ ಮಾಡೋದು ಪರಲೋಕ ರಾಜ್ಯ. ಅದನ್ನ ನೋಡ್ಕೊಂಡು ಇಲ್ಲಿ ಬರುವ ಕಷ್ಟಗಳು, ಹಿಂಸೆಗಳು, ಬಾಧೆಗಳು ಇದನ್ನೆಲ್ಲ ಏನು ಇಲ್ಲ ಅಂತ ಹೇಳ್ಕೊಂಡು ನಾವು ಜೀವನ ಮಾಡಬೇಕು. ಆದ್ರೆ ನಾವು ಇಲ್ಲಿ ಪರ್ಮನೆಂಟ್ ಅನ್ಕೊಂಡು ಇದಕ್ ಬೇಕಾಗಿರುವ ಕೂಡ್ಸಿಟ್ಕೊಳಕ್ ನೋಡ್ತಾ ಇದೀವಿ. ಆದ್ರೆ 20 ವರ್ಷ ಓದ್ತೀವಿ, 50 ವರ್ಷ ಬದುಕೋದಿಕ್ಕೆ ಇಷ್ಟೆಲ್ಲ ಪ್ರಯಾಸ ಪಡ್ತೀವಿ. ಯುಗ ಕಾಲ ನಿತ್ಯ ಅಲ್ಲಿ ಜೀವಿಸೋದಿಕ್ಕೆ ಏನು ಪ್ರಯಾಸನೂ ಪಡ್ತಾ ಇಲ್ಲ. ಅದರಿಂದನೇ ನಮಗೆ ಆ ಮೈಂಡ್ ಸೆಟಪ್ ಇಲ್ಲದೆ ಇರೋದಕ್ಕೆ ಕಷ್ಟ ಬರೋದು. ನಮಗೆ ಇಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಬರಲಿ, ಉಪದ್ರವಗಳು ಬರಲಿ, ಇದೆಲ್ಲ ತಾತ್ಕಾಲಿಕವಾದದ್ದು. ಇದು ದೇವರು ನಮಗೆ ಇದನ್ನೆಲ್ಲ ಜಯಿಸೋದಿಕ್ಕೆ ಜಯ ಕೊಡ್ತಾರೆ. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ದೇವ್ರನ್ನ ದಾಟಿನೇ ನಮಗೆ ಸಮಸ್ಯೆ ಬರಬೇಕು. ಆದ್ರೆ ಇದಕ್ಕಿಂತ ಉನ್ನತವಾದ ಒಂದು ಬ್ಲೆಸ್ಸಿಂಗ್ ಪರಲೋಕದಲ್ಲಿದೆ. ಅದಕ್ಕೋಸ್ಕರ ನಾವು ಪ್ರಯಾಸ ಪಡೋಣ ಅಂತ ವಿಶ್ವಾಸದಿಂದ ಈ ಲೋಕದ ಸಮಸ್ಯೆಗಳ ಎದುರಿಸೋದಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್.